ನಮಸ್ತೆ ಫ್ರೆಂಡ್ಸ್, ಇವತ್ತು ಹೋಟೆಲ್ನಾಗ ಯಾವ ರೀತಿ ಮಾಡ್ತಾರೆ ನೋಡ್ರಿ ಮಸಾಲೆ ದೋಸೆ. ಅದೇ ರೀತಿನೇ ನಾವು ಮತ್ತು ಬರ್ರಿ. ಮಾಡೋದು ಭಾಳ ಸುಲಭ ಐತೆ ನೋಡ್ರಿ. ರೇಷನ್ ಅಕ್ಕಿಯಿಂದ ಹ್ಯಾಂಗೆ ಮಾಡಬೇಕು ದೋಸೆ ಅನ್ನೋದು ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ ರೀ. ವಿಡಿಯೋ ಒಟ್ಟೆ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಮಸಾಲೆ ದೋಸೆ ಮತ್ತು ಚಟ್ನಿ, ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದಂತಂದು ಸಂಪೂರ್ಣವಾಗಿ ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ ರೀ. ಸ್ಕಿಪ್ಪೇ ಮಾಡೋಕ್ಕೋಗ್ಬೇಡ್ರಿ ವಿಡಿಯೋ. ಇವಾಗ ನೋಡ್ರಿ, ನಾನು ಕುಕ್ಕರಲ್ಲಿ ಒಂದು ಯಾವುದಾರ ಪಾತ್ರೆ ತೊಗೊರಿ. ಅದಕ್ಕೆ ನಾನು ಒಂದು 4 ಗ್ಲಾಸಷ್ಟು ಅಕ್ಕಿನ ನಾನು ನೆನಿಟ್ಕೊಳತ್ತೀನಿ ನೋಡ್ರಿ. 4 ಗ್ಲಾಸ್ ಅಕ್ಕಿಗೆ ನಾನು ಒಂದು ಗ್ಲಾಸಷ್ಟು ಉದ್ದಿನಬೇಳೆ, ಒಂದು ಗ್ಲಾಸಿಗೆ ಸ್ವಲ್ಪ ಕಮ್ಮದ ನೋಡ್ರಿ ಅಷ್ಟನ್ನು ಉದ್ದಿನಬೇಳೆ ನಾನು ಹಾಕ್ಕೊಳತ್ತೀನಿ ರೀ. ಇಷ್ಟು ಹಾಕೋಬೇಕಂತೆ ಏನಿಲ್ಲ, ಟೇಸ್ಟ್ಗೋಸ್ಕರ ಮತ್ತು ಜಿಗಿ ಬರಲಿ, ದೋಸೆ ಹಿಟ್ಟು ಚೆಂದ ಬರಲಿ ಅಂತ ನಾವು ಹಾಕ್ಕೊಂಡೀವಿ. ಕಡಿಮೆ ಏನರೇ ಉದ್ದಿನಬೇಳೆದಾಗ ಕಡಿಮೆ ಹಾಕೊಂಡು ಮಾಡ್ಕೊಬೋದು. ಮತ್ತು ಅದಕ್ಕೊಂದು 2 ಸ್ಪೂನಟ್ಟು ಮೆಂತ್ಯ ಮತ್ತು 2 ಸ್ಪೂನಟ್ಟು ನಾನು ಸಬ್ಬಕ್ಕಿನ ಹಾಕ್ಕೊಂಡೀನಿ ನೋಡ್ರಿ. ಅಂದ್ರೆ ಸಾಬೂದನಿನ ನಾನು ಸೇರಿಸ್ಕೊಂಡೀನಿ ನೋಡ್ರಿ. ಹೆಸರು ಬೇಳೆನ ಹಾಕ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ಹೆಸರು ಬೇಳೆ ಹೆಲ್ತಿಗೆ ಒಳ್ಳೆಯದು, ಕಲರ್ನು ಬರ್ತದೆ, ಟೇಸ್ಟ್ನು ಚಲೋ ಆಗ್ತದಂತಂದು ಹೆಸರು ಬೇಳೆನ ನಾನು ಹಾಕ್ಕೊಳತ್ತೀನಿ ನೋಡ್ರಿ. ಎರಡನ್ನೂ ಅಕ್ಕಿ ಒಂದು ಕಡೆ ಸಪ್ರೇಟ್ ಮಾಡಿರಿ. ಇಲ್ಲಿ ವಿಡಿಯೋದಾಗ ತೋರಿಸಿದ ಥರನೇ ಎರಡು ಸಪ್ರೇಟಾಗಿ ನೆನೆ ಇಟ್ಕೋಬೇಕ್ರಿ. ಒಂದ್ರದಾಗೆ ಹಾಕೊಂಡ್ರೆ ಅಷ್ಟೊಂದು ಹಿಟ್ಟು ಉಬ್ಬಿ ಬರೋಂಗಿಲ್ಲ ತಂದು ಸಪ್ರೇಟಾಗಿ ಇಟ್ಟೀನಿ ನೋಡ್ರಿ. ಈಗ ಚಂತಕ ನೆಂದವು, ಒಂದು ಡೇ ಪೂರ ನೆಂದವು ನೋಡ್ರಿ. ಮತ್ತು ನಿಮಗೆ ಅಷ್ಟೊಂದು ಟೈಮ್ ಇಲ್ಲಾಂದ್ರೆ ಒಂದು 4-5 ಅವರ್ ನೆನೆಸ್ಕೋಬೋದು ನೀವು. ಮತ್ತು ಒಂದು 2-3 ತಾಸಿನಾಗ ನೆನಿಬೇಕು ಅಕ್ಕಿ. ಫಾಸ್ಟಾಗಿ ನಮಗೆ ಬೇಕಾಗ್ಯದಪ್ಪ ಅಂತಂದ್ರೆ ನೀವು ಬಿಸಿನೀರು ಕಾಸಿ ಬಿಸಿನೀರೊಳಗೆ ನೆನೆ ಇಡ್ರಿ ನೀವು. ಅಕ್ಕಿ ಮಸ್ತ್ ಆಗ್ತಾವೆ ನೋಡ್ರಿ, ಅವು ಫಾಸ್ಟಾಗಿ ರೆಡಿ ಆಗ್ತದೆ ಹಿಟ್ಟು. ಇವಾಗ ನಾನು ಅದಕ್ಕೆ ಸ್ವಲ್ಪ ಚುರುಮುರಿನ ನೆನೆ ಇಟ್ಕೊಂಡಿದ್ದೆ ನೋಡ್ರಿ. ನಾನು ಒಂದು ಹಾಕೋಕ್ಕಿಂತ ಮೊದಲೇ 1 ಗಂಟೆ ನೆನೆ ಇಟ್ಟಿದ್ದೆ ನಾನು ಚುರುಮುರಿ. ಮತ್ತು ಚುರುಮುರಿ ಇಲ್ಲಾಂದ್ರೆ ಅದ್ರ ಬದಲು ನೀವು ಅನ್ನ ಹಾಕ್ಬೋದು ನೋಡ್ರಿ. ಟಿಪ್ಸ್ ಕೊಟ್ಟೀನಿ ನೋಡ್ರಿ, ನೆನಪಿಟ್ಕೋರಿ. ಮತ್ತು ಅನ್ನನೂ ಆ ಟೈಮ್ದಾಗ ಇರಲಿಲ್ಲ ಅಂದ್ರೆ ಇದು ಹಾಕೋರಿ, ಅವಲಕ್ಕಿನ ನೀವು ಸೇರಿಸ್ಕೋಬೋದು ನೋಡ್ರಿ. ಇವಾಗ ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪನೇ ಅಕ್ಕಿ ಹಾಕೋತೀನಿ. ಮತ್ತು ನಾವು ಸ್ವಲ್ಪ ಚುರುಮುರಿನ ತೊಗೊಂಡೆಲ್ಲ ಚುರುಮುರಿನ ಹಾಕ್ಕೊಳತ್ತೀನಿ. ಮತ್ತು ಉದ್ದಿನಬೇಳೆ ಅವತ್ತು ಎಲ್ಲ ಥರ ಬೇಳೆನ ನಾವು ಮಿಕ್ಸ್ ಮಾಡಿಟ್ಟಿದ್ದೆವಲ್ಲ ಅದೆಲ್ಲ ಚೆಂದಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಂದೀನಿ ನೋಡ್ರಿ. ಇದೇ ಥರ ಗ್ರೈಂಡ್ ಮಾಡ್ಬೇಕ್ರಿ. ಈಗ ನೀವು ಹೋಟೆಲ್ ಒಳಗೆಲ್ಲ ಮಿಕ್ಸರ್ ಗ್ರೈಂಡರ್ ಒಳಗೆ ರುಬ್ಬಿರ್ತಾರಲ್ಲ ಅದೇ ರೀತಿನೇ ಆಗ್ತದೆ ನೋಡ್ರಿ. ಸೇಮ್ ನೋಡ್ರಿ, ಭಾಳ ಮಸ್ತ್ ಬಂದೈತಿ. ಇದ್ರೊಳಗೆ ಮೇನಾಗಿ ಮತ್ತು ನಾವು ಸಾಬೂದನಿ, ಮೆಂತ್ಯ, ಇದು ಉದ್ದಿನಬೇಳೆ ಹಾಕಿರ್ತೇವಲ್ಲ ಅದ್ರ ಸಲುವಾಗಿ ಹಿಟ್ಟು ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದೆ ನೋಡ್ರಿ. ಉಬ್ಬಿ ಬರ್ತದೆ ನೋಡ್ರಿ ಹಿಟ್ಟು. ಈಗ ನೋಡ್ರಿ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡತ್ತೀನಿ. ಎಲ್ಲನೇ ನಾನು ಅಕ್ಕಿನ ಹಾಕ್ಕೊಂಬಿಟ್ಟಿನಿ ನೋಡ್ರಿ. ಎಲ್ಲ ನಿಮಗೆ ಗೊತ್ತೇ ಇರ್ತದೆ, ಎಲ್ಲನೇ ತೋರಿಸ್ಲಿಕ್ಕೆ ಏನು ಹೊಸದಿಲ್ಲ, ನಿಮಗೆ ಗೊತ್ತಿರ್ತದೆ ಅನ್ನೋ ಸಲುವಾಗಿ ನಾನು ಒಂದೇ ಸಲ ಹಾಕಿ ತೋರಿಸೀನಿ ರೀ. ಇವಾಗ ಎಲ್ಲ ಮುಗ್ದೈತಿ ಇದು ಅಕ್ಕಿಯನ್ನು ರುಬ್ಬೋದು. ಇವಾಗ ಇದು ಚೆಂದಾಗೆ ಈ ಥರ ತಿರುವಾಡಿ ಒಂದು ನೈಟ್ ಪೂರ್ತಿನ ಇದು ನೆನಿಲಕ್ಕ ಬಿಟ್ಬಿಡ್ಬೇಕ್ರಿ. ಒಂದು ನೈಟ ನೆನೆದಿಂದ ಕುಕ್ಕರ್ನಾಗೆ ಹಾಕಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೆ ನೋಡ್ರಿ. ಇವಾಗ ನೋಡ್ರಿ ಹಿಟ್ಟು ಹೆಂಗೆ ಉಬ್ಬೈತತ್ತ, ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಹಿಟ್ಟು. ಮತ್ತು ನಿಮಗೆ ವಿಡಿಯೋದಾಗ ಕಾಣ್ಲಿಕ್ಕಂತ ತೋರಿಸ್ತೀನಿ ನೋಡ್ರಿ ಡಿಕ್ಲೇರಾಗಿ. ನೋಡ್ರಿ ಎಷ್ಟು ಮಸ್ತ್ ಹಗೋರಿಗೆ ಬಂದೈತೆ ನೋಡ್ರಿ. ಹಿಟ್ಟಿಗೆ ಮಸ್ತ್ ಬಂದೈತಿ. ನಮಗೆ ಎಷ್ಟು ಬೇಕು ಅಷ್ಟನ್ನೇ ನಾವು ತೊಗೋಬೇಕು. ಮತ್ತು ನೀವು ಮಕ್ಕಳಿಗೆ ಅಂತ ಮಾಡಿ ಆಮೇಲೆ ಮಾಡ್ಕೊಡೋಕೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಉಳಿದಿದ್ದನ್ನು ಹಿಟ್ಟಿಗೆ ಎಷ್ಟು ಹಿಟ್ಟು ಬೇಕು ನಿಮಗೆ ದೋಸೆ ಮಾಡ್ಲಿಕ್ಕೆ ಅಷ್ಟು ಹಿಟ್ಟಿಗೆ ಇದಕ್ಕೆ ಉಪ್ಪು ಮತ್ತು ಸಕ್ರೆ, ಸೋಡಾ ಪುಡಿನ ನಾನು ಇಲ್ಲಿ ಮಿಕ್ಸ ಮಾಡ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ 1 ಸ್ಪೂನಟ್ಟು ಉಪ್ಪು ತೊಗೊಂಡೀನಿ ನಾನು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ರುಚಿಗೆ ಸ್ವಲ್ಪ ಟೇಸ್ಟ್ ಬರಲಿ, ಕಲರ್ ಚೇಂಜ್ ಬರಲಿ ಅಂತ ಸ್ವಲ್ಪ 1-2 ಸ್ಪೂನಟ್ಟು ಅಥವಾ 1.5 ಸ್ಪೂನಟ್ಟು ನಾನು ಸಕ್ರೆನ ಆ್ಯಡ್ ಮಾಡ್ಕೊಂಡೀನಿ ನೋಡ್ರಿ. ಮತ್ತು ಅದಕ್ಕೆ ಸೋಡಾನ ಹಾಕ್ಕೊಂಡೀನಿ ನೋಡ್ರಿ. ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಟ್ಟು ಇವಾಗ ನೋಡ್ರಿ ಅದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಅದ. ಮತ್ತು ಹೋಟೆಲ್ದಾಗ ಮಾಡ್ತಾರೆ ಅದೇ ಥರ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬರ್ರಿ. ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಹುಣಸಿನ್ಕಾಯಿ ಇವೆಲ್ಲನ ಹಾಕಿ ನೋಡಿ, ಸ್ವಲ್ಪ ಕರಿಬೇವನು ಹಾಕೀನಿ ನೋಡ್ರಿ. ಇದೆಲ್ಲನ ಹಾಕ್ಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದೀನಿ ನೋಡ್ರಿ. ನೀವು ಕೊತ್ತಂಬರಿ ಇದ್ರೆ ಕೊತ್ತಂಬರಿನ ಹಾಕೋಬೋದು. ಹಾಗೆ ಮಾಡೋದಂತ್ರ ಭಾಳ ಟೇಸ್ಟ್ ಆಕ್ಕದ್ರಿ. ಅದ್ರ ಸಲುವಾಗಿ ನಾ ಹೀಗೆ ಮಾಡೀನಿ ನೋಡ್ರಿ. ಈಗ ಹೋಟೆಲ್ ಒಳಗೆಲ್ಲ ನೀವು ತಿಂದಿರ್ತಿರಲ್ಲ ಚಟ್ನಿ, ಅದೇ ರೀತಿ ಫೀಲ್ ಬರ್ತದೆ ನೋಡ್ರಿ. ಇದು ಭಾಳ ಮಸ್ತ್ ಅಕ್ಕದ. ಮತ್ತು ಈಗ ಆಲೂಗಡ್ಡೆ
ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಆಲೂಗಡ್ಡಿನ ನಾನು ಒಂದು 5-6 ಆಲೂಗಡ್ಡಿನ ನಾನು ಬೇಯಿಸಿ ಇಟ್ಕೊಂಡ್ಬಿಟ್ಟಿನಿ ನೋಡಿರಿ. ಉಳ್ಳಾಗಡ್ಡಿ, ಟಮಾಟಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಪಾಣಿ ಹೊಡ್ಕೊಂಡು ಅದಕ್ಕೆ ಉಪ್ಪು ಮತ್ತು ಮೆಣಸಿನ್ಕಾಯಿ ಬೇಕಂದ್ರೆ ಖಾರಕ್ಕೆ ಮೆಣಸಿನ್ಕಾಯಿನೂ ಹಾಕ್ಕೊಬೋದು ನೀವು. ಈಗ ಆಲೂಗಡ್ಡೆ ಪಲ್ಯ ಸೋದಕ್ಕೆ ಈ ಕಡೆ ರೆಡಿಯಾಗಿಬಿಡ್ತು ನೋಡಿರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೇನಾಗಿ ನಾವು ದೋಸೆ ಮಾಡೋದು ಹೆಂಗೆ ಅಂತಂದು ತೋರಿಸ್ತೀನಿ ನೋಡಿರಿ. ದೋಸೆ ಹೆಂಗೆ ಮಾಡ್ತೀನಿ ನಾನು, ಯಾವ ವಿಧಾನದಾಗ ಮಾಡ್ತೀನಿ ಮತ್ತು ಯಾವ ರೀತಿನ ದೋಸೆ ಹಾಕ್ತೀನಿ ಅನ್ನೋದು ನೋಡತ್ತಿರತ್ತೆ ಬರ್ರಿ. ಇವಾಗ ದೋಸೆ ಹಾಕ್ಲಕ್ಕ ನಾನು ಹಂಚು ಸ್ವಲ್ಪ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಚುಮ್ಕಿಸಿ ಕಾಟನ್ ಬಟ್ಟೆಲೇ ಒರೆಸ್ಬಿಟ್ಟಿನಿ ನೋಡಿರಿ ಚಂದಾಗೆ. ಸ್ವಲ್ಪ ಹಂಚು ಚಂದ ಇತ್ತಂದ್ರೆ ದೋಸೆನೂ ಮಸ್ತಾಗಿ ಹೇಳ್ತಾವೆ ನೋಡಿರಿ. ಮೇನ ಹಂಚು ಮೇಲೂ ಡಿಪೆಂಡ್ ಇರ್ತದೆ. ಇವಾಗ ನೋಡಿರಿ ಇದಕ್ಕೂ ಸ್ವಲ್ಪ ಗೀಚು ಬಿದ್ದದಂದ್ರೆ ನಾನು ದೋಸೆ ಹೆಂಗೆ ಮಾಡಿ ತೋರಿಸ್ತೀನಿ ನೋಡಿರಿ. ಇವಾಗ ಈ ಥರ ಒಂದು ಸ್ಪೂನ ಅಥವಾ ಒಂದು ಸಾಂಬಾರು ಹಾಕೋ ಚಮಚ ಇರ್ತದಲ್ಲ ಅದರಲ್ಲೇ ತೊಗೊಂಡು ಹಿಂಗೆ ಚೆಂದಾಗಿ ತೆಳುವಾಗೆ ಹಾಕೊಂಬಿಡ್ರಿ. ಇವಾಗ ಹಿಟ್ಟೇ ಭಾಳ ಮೃದುವಾಗಿ ಹತ್ತಿ ಥರ ಉಬ್ಬಿ ಬಂದೈತೆ ನೋಡಿರಿ. ಮತ್ತು ದೋಸೆ ಯಾಕೆ ಚಂದ ಬರಲ್ಲ ಹೇಳ್ರಿ, ದೋಸೆನೂ ಮಸ್ತೇ ಬರ್ತಾವೆ. ಯಾಕಂದ್ರೆ ಮೇನ್ ಹಿಟ್ಟದೇ ಏನರ ಪ್ರಾಬ್ಲಮ್ ಆಯ್ತಂತಪ್ಪ ಅಂದ್ರೆ ಹಿಟ್ಟು ಅಥವಾ ಈಗ ಹಂಚಿಂದು ಏನರ ಪ್ರಾಬ್ಲಮ್ ಇತ್ತಂದ್ರೆ ದೋಸೆ ಸರಿಯಾಗಿ ಬರೋಂಗಿಲ್ಲ. ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳತ್ತೀನಿ ನೋಡಿರಿ. ನೀವು ಎಣ್ಣೆ ಬ್ಯಾಡ ಅಂದ್ರೆ ನೀವು ಹೆಲ್ತ್ ಏನರ ಇದಿತ್ತಂದ್ರೆ ನೀವು ಹಾಗೇನೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಭಾಳ ಮಸ್ತಾಗಿ ಬರ್ತದೆ ನೋಡಿರಿ. ಇಷ್ಟು ಸಾಫ್ಟಾಗಿ ಇಷ್ಟು ಟೇಸ್ಟಿಯಾಗಿರ್ತಾವೆ ನೋಡಿರಿ ದೋಸೆ ಇವು. ಮೇನ್ ಸಕ್ರೆ ಹಾಕ್ತಾವೆ ನೋಡಿರಿ ದೋಸೆ ಒಳಗೆ, ಭಾಳ ಕಲರ್ ಬರ್ತದೆ ನೋಡಿರಿ ಅದು. ಇವಾಗ ನೋಡಿರಿ ಕಲರ್ ಅಂತೂ ಭಾಳ ಚೇಂಜ್ ಆಗಿಬಿಡ್ತದೆ ನೋಡಿರಿ ದೋಸೆದು. ಇದಕ್ಕೆ ಮಸಾಲೆ ದೋಸೆ ಅಂದಿನತ್ತಂದು ಮಸಾಲೆ ಹಾಕಿಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಏನರ ಇಷ್ಟ ಆಯ್ತಂದ್ರೆ ಉಳ್ಳಾಗಡ್ಡಿ, ಟಮಾಟಿ, ಕ್ಯಾಪ್ಸಿಕಮ್ ಮತ್ತು ನಿಮಗೆ ಏನೇನು ಇಷ್ಟ ಆಗ್ತದೆ ಕ್ಯಾರೆಟ್ ಎಲ್ಲ ನೀವು ಹಾಕ್ಕೊಂಡು ನೀವು ಮಾಡ್ಕೋರಿ. ಕೊತ್ತಂಬರಿ ಮತ್ತು ಏನರ ಹಿಂಡಿ ಹಿಂಡಿ ಹಾಕೋರಿ. ಇಲ್ಲಿ ನಾವು ಸಿಂಪಲಾಗಿ ನಮ್ಮ ಮನೆಗೆ ಇಷ್ಟಪಡ್ತಾರೆ, ನಾ ಇದೇ ಥರನೇ ಮಾಡತ್ತೀನಿ ನೋಡಿರಿ. ನಿಮಗೆ ಯಾವ ರೀತಿ ಇಷ್ಟ ಆಕದ ಆ ಥರ ಮಾಡ್ಕೊಂಡು ಸರ್ವ್ ಮಾಡ್ಬೋದು ನೋಡಿರಿ. ಈ ದೋಸೆ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಇದೇ ಥರ ಈಜಿ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಹೊಸ ರೆಸಿಪಿಯೊಂದಿಗೆ.